ಸರ್ಟಿಫಿಕೇಟ್ ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಏನು ಸುಪ್ರೀಂ ಕೋರ್ಟ್ ಅವರು ಯಾವುದೋ ನೀರು ಕರೆಂಟು ಕೊಡಬಾರದು ಅಂತ ಹೇಳಿದ್ದಾರೆ. ಆ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ RDPR ಮಂತ್ರಿಗಳು, ನಮ್ಮ ಪವರ್ ಮಂತ್ರಿ, ಲಾ ಮಂತ್ರಿ, ರೆವಿನ್ಯೂ ಮಂತ್ರಿ ಮತ್ತು ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಂತ್ರಿ ಮತ್ತು ಎಲ್ಲ ಅಧಿಕಾರಿಗಳು, ಅಡ್ವೊಕೇಟ್ ಜನರಲ್ಲು ಎಲ್ಲ ಕೂಡ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಅನೇಕ ಅಭಿಪ್ರಾಯಗಳನ್ನು ಬಂದಿದೆ. ಆದರೆ ಕಾನೂನಿನಲ್ಲಿ ಅನೇಕ ಅಡಚಣೆಗಳಿದೆ. ನಾವೀಗಾಗಲೇ 30-40ವರೆಗೂ ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೇವೆ ಹಿಂದೆ ಕ್ಯಾಬಿನೆಟ್ನಲ್ಲಿ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಹೆಂಗೆ? ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಬೇರೆ ಸ್ಟೇಟ್ಗಳಲ್ಲಿ ಚೀಫ್ ಸೆಕ್ರೆಟರಿಗಳಿಗೆ ಬೇರೆಯವರಿಗೆಲ್ಲ ಕೂಡ ನೋಟಿಸ್ಗಳನ್ನು, ಕಂಟೆಂಪ್ಟ್ ನೋಟಿಸ್ಗಳನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಆಕ್ಷನ್ ತಗೋತೀವಿ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಇನ್ನೂ ತಿರ್ಗಿ ನಾಳೆ ಬೆಳಗ್ಗೆ ಕ್ಯಾಬಿನೆಟ್ಗೆ ಈ ವಿಚಾರನ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ, ಮುಂದಕ್ಕೆ ಯಾವ ಕಾರಣಕ್ಕೂ ಹೊಸದಾಗಿರೋಂಥ ಕಟ್ಟಕ್ಕೆ ಬಿಡೋಕ್ಕಾಗಲ್ಲ ಅನ್ನೋದು ಒಂದು ಅಭಿಪ್ರಾಯ ಬಂದಿದೆ. ಏಕೆಂದರೆ ಕೋರ್ಟ್ ಅವರು ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಆದರೆ ಈ ಕಟ್ಟಿರೋಂಥವ್ರಿಗೆ ಹೆಂಗೆ ರಕ್ಷಣೆ ಮಾಡ್ಬೋದು ಅನ್ನೋದು ಕೂಡ ನಾವು ಇಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸೊ ಕಾನೂನು ಚೌಕಟ್ಟಿನಲ್ಲಿ ಕೆಲವು ದಾರಿಗಳನ್ನು ಹುಡುಕಲಿಕ್ಕೆ ಲೀಗಲ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಲೀಗಲ್ ಟೀಮ್, ಅಡ್ವೊಕೇಟ್ ಜನರಲ್, ಲಾ ಮಿನಿಸ್ಟರ್, ಬೇರೆಯವರೆಲ್ಲ ಕೂಡ ನಮ್ಮ ಲಾ ಸೆಕ್ರೆಟರಿ, ಟೌನ್ ಪ್ಲಾನಿಂಗ್ ಅವರೆಲ್ಲ ಕೂತ್ಕೊಂಡು ಮಾಡ್ತಾರೆ. ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ದೋ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ. ನಾನು ಮೊದಲೇ ಅದಕ್ಕೊಂದು ಕೆಲವು ಅವಕಾಶಗಳನ್ನು ಕೊಟ್ಟಿದ್ದೆ. ಬಟ್ ಅದನ್ನು ಕಟ್ ಆಫ್ ಮಾಡೋದ, ಅದು ಮುಂದಕ್ಕೂ ಎಕ್ಸ್ಚೇಂಜ್ ಆಗಲ್ಲ, ಅದೆಲ್ಲ ಕೂಡ ಸ್ವಲ್ಪ ಗೊಂದಲ ಇದೆ. ಇದು ನಾನೊಬ್ಬರೇ ನನ್ನ ಬೆಂಗಳೂರು ಒಂದೇ ತೀರ್ಮಾನಕ್ಕೆ ಆಗ್ತಾ ಇಲ್ಲ. ಇದು ಪಂಚಾಯತಿಗೂ ಬೇಕು, ಮುನ್ಸಿಪಾಲ್ಟಿಗೂ ಬೇಕು, ಬೇರೆ ಕಾರ್ಪೊರೇಷನ್ಗೂ ಬೇಕು. ಆ ದೃಷ್ಟಿಯಿಂದ ನಾವು ಮತ್ತೆ ಇದನ್ನು ಒಂದು ಪ್ರಪೋಸಲ್ನ ತೆಗೆದುಕೊಂಡು ಬರೋಕ್ಕೆ ಮುಖ್ಯಮಂತ್ರಿಗಳು ನಮ್ಮ ಲಾ ಮಿನಿಸ್ಟರ್ ತಿಳಿಸಿದ್ದಾರೆ. ನಾವು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ಅಲ್ಲಿ ಒಂದು ಸ್ಮಾಲ್ ಇಲ್ಲಿದೆ. ಅದಕ್ಕೆ ಸ್ವಲ್ಪ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು ಕೆಲವು ಕಂಡೀಷನ್ಸು ಅವರು ಕೂಡ ರೆಸ್ಟ್ರಿಕ್ಷನ್ಸ್ ಇದೆ, ಇದನ್ನು ಕೂಡ ಅವರು ಯೋಚನೆ ಮಾಡ್ತಾರೆ. ಅದಕ್ಕೆ ನಾವು ಲೀಗಲ್ ನಾಳೆ ಬೆಳಗ್ಗೆ ಕಾನೂನಲ್ಲಿ ಬರುವುದಕ್ಕೆ ಸುಪ್ರೀಂ ಕೋರ್ಟು ತಮಿಳುನಾಡ್ದು ನಾವು ತರಿಸ್ಕೊಂಡಿದ್ವಿ, ಬೇರೆ ಬೇರೆ ರಾಜ್ಯದೆಲ್ಲ ತರಿಸ್ಕೊಂಡು